ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು 9 ಮಾರ್ಚ್ 2025ರಿಂದ 15 ಮಾರ್ಚ್ 2025 ಈ ವಾರದಲ್ಲಿ ಆಗುವಂತಹ ಶುಭ ಫಲಗಳನ್ನು ಬಗ್ಗೆ ದ್ವಾದಶ ರಾಶಿಗಳಿಗೆ ಹೇಳ್ತಾ ಇದ್ದೇವೆ. ಅದರಲ್ಲಿ ಭಾಗವಾಗಿ ಮಕರ ರಾಶಿ ಜಾತಕರಿಗೆ ಈ ವಾರದಲ್ಲಿ ಯಾವ ಫಲಗಳು ಸಿಗ್ತಾ ಇದೆ, ಯಾವ ವಿಷಯಗಳಲ್ಲಿ ಶುಭ ಫಲಗಳು ಸಿಗ್ತಾ ಇದೆ ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ. ಮುಖ್ಯವಾಗಿ ಮಕರ ರಾಶಿಯವರಿಗೆ ಈ ವಾರ ಸರ್ವದಾ ಶುಭ ಫಲಗಳು ಪ್ರತಿಯೊಂದು ದಿನ ಪ್ರತಿಯೊಂದು ಶುಭ ಕಾಲ ಶುಭಗಳು ಆಗ್ತಾ ಇರುತ್ತೆ. ಮುಖ್ಯವಾಗಿ ಉದ್ಯೋಗದಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ವಾರದಲ್ಲಿ ಪ್ರಮೋಷನ್ಗೆ ಸಂಬಂಧಪಟ್ಟಿರುವಂತಹ ವಿಷಯಗಳು ತುಂಬ ಅನುಕೂಲ ಆಗಿರುತ್ತೆ. ಪ್ರಮೋಷನ್ ಸಿಗುವಂತಹ ಅವಕಾಶಗಳು ಸಂದರ್ಭಗಳು ಈ ವಾರದಲ್ಲಿ ಮಕರ ರಾಶಿಯವರಿಗೆ ಆಗಿರುತ್ತೆ. ನಿಮ್ಮ ಬಲವಾದಂತಹ ಒಂದು ಸಂಕಲ್ಪದಿಂದ, ಆತ್ಮವಿಶ್ವಾಸದಿಂದ, ದೃಢವಾದ ನಿಶ್ಚಯದಿಂದ ನೀವು ನಿಮ್ಮ ಕೆಲಸದಲ್ಲಿ ನೀವು ಏಕಾಗ್ರತೆ ಮತ್ತು ಡೆಡಿಕೇಷನ್ನಿಂದ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದಕ್ಕೆ ಹೋಗಬೇಕಾಗಿರುವಂತಹ ಅವಶ್ಯಕತೆ ಈ ವಾರದಲ್ಲಿ ಇರುತ್ತೆ. ಮಕರ ರಾಶಿಯವರಿಗೆ ತಮ್ಮ ಬಂಧುಗಳಿಂದ, ಕುಟುಂಬಸ್ಥರಿಂದ, ಸಹೋದ್ಯೋಗಿಗಳಿಂದ, ಮೇಲಧಿಕಾರಿಗಳಿಂದ ಇವರು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಸಹಕಾರ ಅನ್ನುವುದು ಸಿಗುತ್ತೆ. ಈ ವಾರದಲ್ಲಿ ಮಕರ ರಾಶಿಯವರು ಸ್ವಲ್ಪ ಉಪಕಾರ ಬುದ್ಧಿಯನ್ನು, ಅಂದರೆ ಯಾರಾದರೂ ಸಮಸ್ಯೆ ಅಂತ ನಿಮ್ಮ ಹತ್ತಿರ ಬಂದರೆ ಅಥವಾ ಏನಾದರೂ ಯಾವುದಾದ್ರೂ ವಿಷಯದಲ್ಲಿ ನಿಮ್ಮ ಸಲಹೆಗೋಸ್ಕರ ಅಥವಾ ಏನಾದರೂ ಅವಶ್ಯಕತೆ ಇದ್ದರಲ್ಲಿ ನಿಮ್ಮ ಸಹಾಯವನ್ನು ಕೋರಿ ಬಂದಿದ್ದರಲ್ಲಿ ಉಪಕಾರ ಬುದ್ಧಿಯನ್ನು ತೋರಿಸಿದರೆ ನಿಮಗೆ ಒಳ್ಳೆಯದಾಗುತ್ತೆ. ಮತ್ತು ನೀವು ಮಾಡುವಂತಹ ನಿಮ್ಮ ಪ್ರತಿಭೆಗೆ, ನಿಮ್ಮ ಕೆಲಸದಲ್ಲಿರುವಂತಹ ನಿಮ್ಮ ಜಾಣತನಕ್ಕೆ ಮತ್ತು ಈ ಡೆಡಿಕೇಷನ್ಗೆ ಅದ್ಭುತವಾದಂತಹ ಪ್ರಶಂಸೆಯು ಈ ವಾರದಲ್ಲಿ ನಿಮಗೆ ಸಿಗುತ್ತೆ. ಹಣಕಾಸಿನ ವ್ಯವಹಾರದಲ್ಲಿ ಸಾಕಷ್ಟು ಅನುಕೂಲ ಅಂಶಗಳು, ಅನುಕೂಲ ವಿಷಯಗಳು ಈ ವಾರ ನಿಮಗೆ ಅನುಕೂಲವಾಗುತ್ತೆ. ವಿವಿಧ ಮಾರ್ಗಗಳ ಮುಖಾಂತರ ನಿಮಗೆ ಹಣಕಾಸಿನ ವಿಷಯಗಳಲ್ಲಿ ಉನ್ನತವಾಗಿ ನಿಮಗೆ ಆದಾಯವು ಬರುವುದಕ್ಕೆ ಈ ವಾರವು ಅನುಕೂಲವಾಗಿರುತ್ತೆ. ಮುಖ್ಯವಾಗಿ ನಿಮಗೆ ಬಂದಿರುವಂತಹ ಈ ಅವಕಾಶಗಳನ್ನು ಅಥವಾ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ಸದುಪಯೋಗ ಮಾಡ್ಕೋಬೇಕಾಗಿರುತ್ತೆ. ನಿಮಗೆ ಬಂದಿರುವಂತಹ ಈ ಹಣಕಾಸಿನಲ್ಲಿ ಜಾಸ್ತಿ ಮಟ್ಟಿಗೆ ಹೂಡಿಕೆಯನ್ನು ಮಾಡಬಹುದು ಅಥವಾ ನೀವು ಸದುಪಯೋಗ ವಿಷಯಗಳಿಗೋಸ್ಕರ ಖರ್ಚು ಮಾಡುವುದು ಉತ್ತಮ. ಬಂದಿರುವಂತಹ ಅವಕಾಶಗಳನ್ನು ನೀವು ಪೋಸ್ಟ್ಪೋನ್ ಮಾಡದೆ ಅಥವಾ ಅಲಕ್ಷ್ಯ ಮಾಡದೆ ಬಂದಿರುವಂತಹ ಅವಕಾಶಗಳಿಗೆ ನೀವು ಎಷ್ಟರ ಮಟ್ಟಿಗೆ ನ್ಯಾಯ ಮಾಡ್ತೀರಾ ಅದರ ಮೇಲೆ ನಿಮ್ಮ ಮುಂದಿನ ದಿನಗಳಲ್ಲಿ ಈ ಅವಕಾಶಗಳು ನಿಮಗೆ ಒಂದು ಮಾರ್ಗದರ್ಶಿನಿಯಾಗಿ, ದಾರಿದೀಪಯಾಗಿ ನಿಮಗೆ ಒಳ್ಳೆಯ ಅನುಕೂಲ ಫಲಗಳನ್ನು ಕೊಡುತ್ತೆ. ಈ ವಾರದಲ್ಲಿ ಮುಖ್ಯವಾಗಿ ನಿಮಗೆ ಒಂದು ಸಿಹಿ ಸುದ್ದಿ ಕಾದು ಇರುತ್ತದೆ. ಆ ಸಿಹಿ ಸುದ್ದಿ ನಿಮ್ಮ ವೃತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ಆಗಿರಬಹುದು ಅಥವಾ ಕೌಟುಂಬಿಕ ವಿಷಯದ ಸಿಹಿ ಸುದ್ದಿ ಆಗಿರಬಹುದು. ಆದರೆ ಈ ವಾರದಲ್ಲಿ ನೀವು ಒಂದು ಸಿಹಿ ಸುದ್ದಿಯನ್ನು ಮತ್ತು ಶುಭ ಕಾರ್ಯಗಳ ಬಗ್ಗೆ ಪ್ರಸ್ತಾವನೆಯನ್ನು ನಿಮ್ಮ ಮನೆಯಲ್ಲಿ ಮಾಡುವುದಕ್ಕೆ ಅನುಕೂಲವಾಗಿರುತ್ತೆ. ಈ ವಾರದಲ್ಲಿ ಮುಖ್ಯವಾಗಿ ನೀವು ಅತ್ಯುತ್ತಮ ಫಲಗಳು ಬರಬೇಕೆಂದರೆ ಆ ಮಹಾಶಿವನ ಆರಾಧನೆ ಮಾಡುವುದು ಮತ್ತು ಶ್ರೀ ಗುರುರಾಯರನ್ನು ನಾಮಸ್ಮರಣೆ ಮತ್ತು ಗುರುರಾಯರ ಆರಾಧನೆಯನ್ನು ಜಪ ಮತ್ತು ಧ್ಯಾನ ಮಾಡುವುದರಿಂದ ಈ ವಾರ ನಿಮಗೆ ಮತ್ತಷ್ಟು ಅನುಕೂಲ ಫಲಗಳು ಮಕರ ರಾಶಿಯವರಿಗೆ ಸಿಗುತ್ತದೆ. ಮಕರ ರಾಶಿಯವರು ಈ ಬರುವಂತಹ ವಿಶ್ವಾವಸು ನಾಮ ವರ್ಷದಲ್ಲಿ ಅತ್ಯಂತ ಶುಭ ಫಲಗಳನ್ನು ಪಡೆಯಲಿದ್ದಾರೆ. ಮುಖ್ಯವಾಗಿ ಈ ಮಾರ್ಚ್ 14ರಂದು ನಡೆಯಲಿರುವ ಈ ಚಂದ್ರಗ್ರಹಣದಂದು ಮಾಡಬೇಕಾಗಿರುವಂತಹ ಪರಿಹಾರಗಳನ್ನು ಮಾಡಿಕೊಂಡು ನೀವು ಅತ್ಯುತ್ತಮವಾಗಿ ಈ ವಾರವು ಶುಭ, ಸಂತೋಷ, ಹಿತೈಷಿಗಳಿಂದ ಮತ್ತು ಕುಟುಂಬಸ್ಥರಿಂದ ಒಳ್ಳೆಯ ಸಮಯವನ್ನು ನೀವು ಒಳ್ಳೆಯ ಅನುಕೂಲವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಳಲು ಈ ವಾರವು ಅತ್ಯದ್ಭುತವಾಗಿ ಇರುತ್ತದೆ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು.
ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.